ಸಿದ್ದರಾಮಯ್ಯನ ಆರೋಪಿ ಅಂತ ಹೇಳಿಲ್ಲ, ತನಿಖೆ. ಈಗ ಹಂಗೇನ ಸಿದ್ದರಾಮಯ್ಯ ಕೈವಾಡ ಸಿದ್ದರಾಮಯ್ಯ ಇಲ್ಲ, ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ. ಸಿದ್ದರಾಮಯ್ಯ ಅವ್ರು ಕೈವಾಡ ಇದ್ದಿದ್ರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡೋರು. ಸಿದ್ದರಾಮಯ್ಯ ಕೈವಾಡ ಇದ್ದಿದ್ರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡೋರು. ಯಾರು ಈಗ ಕೋರ್ಟಲ್ಲಿ ಜಡ್ಜ್ಮೆಂಟ್ ಏನು ಬಂದಿದೆ? ಸಿಬಿಐ ಕೊಡಿ ಅಂತ ಬಂದಿದೆಯಾ? ಲೋಕಾಯುಕ್ತದಿಂದ ತನಿಖೆ ಮಾಡಿ, ಲೋಕಾಯುಕ್ತದಿಂದ ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ. ಈಗ ನಾವು ಕೇಳಿದೇನು, ಸಿದ್ದರಾಮಯ್ಯ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ರದ್ದು ಮಾಡಿ ಅಂತ. ಅದಾಗಿದೆ, ಪರ್ಮಿಷನ್ ಕೊಟ್ಟಿಲ್ಲ. ಹಂಗೇನೋ ಸಿದ್ದರಾಮಯ್ಯ ಕೈವಾಡ ಇದ್ದಿದ್ರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡೋರು. ಅಲ್ಲೇ ಗೊತ್ತಾಗ್ತದೆ. ವಾಲ್ಮೀಕಿ ಪ್ರಕರಣಗಳು ಇರುವಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ ಅಲ್ಲಿ ಈಗ ಸಿಬಿಐ ನೇರ ಪ್ರವೇಶಕ್ಕೆ ಅವಕಾಶ ಇಲ್ಲ ಅಂತ ತೀರ್ಮಾನ ತೆಗೆದುಕೊಳ್ಳೋದು ಸಂದೇಶ ಬೇರೆ ತರ ಸಂದೇಶ ಹೋಗಲ್ಲ. ಈಗ ಕೋರ್ಟ್ ಆದೇಶ ಏನು ಕೊಟ್ಟವ್ರೆ? ಲೋಕಾಯುಕ್ತದಿಂದ ತನಿಖೆ ಮಾಡಿ ಅಂತ. ಸಿಬಿಐಯಿಂದ ತನಿಖೆ ಮಾಡಿ ಅಂತ ಹೇಳಿಲ್ಲ ತಾನೆ. ಲೋಕಾಯುಕ್ತದಿಂದ ಅದು ಆಮೇಲೆ ಇದು ಬಂದ್ರೆ ನೀವೇ ಊಹೆ ಮಾಡ್ಕೊತಾ ಇದ್ದೀರಾ. ಈಗ ಒಂದ್ ನಿಮಿಷ, ಇಡಿ ಇರಲಿ, ಸಿಬಿಐ ಇರಲಿ, ಇದೇ ಸಿಬಿಐಗೆ ಇದೇ ಬಿಜೆಪಿ ಅವ್ರು ಏನಂತಿದ್ರು ಕಾಂಗ್ರೆಸ್ ಕಾಲದಲ್ಲಿ. ಈಗ ಸಿಬಿಐ ಅಂತವ್ರೆ. ಆ ಟೈಮಲ್ಲಿ ಏನಂತ ಇದ್ರು ನೆನೆಸ್ಕೊಳ್ಳೋಕೆ ಸ್ವಲ್ಪ ನಮ್ಮ ಬಿಜೆಪಿ ಸ್ನೇಹಿತರಿಗೆ. 2014 ಮುಂಚೆ ಇದೇ ಸಿಬಿಐ ಅವ್ರಿಗೆ ಬಿಜೆಪಿ ಅವ್ರು ಏನಂತ ಇದ್ರು? ಮತ್ತೆ ಈಗ ನಾವು ಹೇಳ್ತಾ ಇದೀವಿ. ಈಗ ಆಯ್ತು, ಈಗ 2014 ಆದ್ಮೇಲೆ ಬಿಜೆಪಿಯಿಂದ ಯಾವ್ದು ಇಡಿಯಿಂದ ಇರಲಿ, ಸಿಬಿಐಯಿಂದ ಇರಲಿ, ಒಬ್ಬ ಬಿಜೆಪಿ ಲೀಡರ್ನ ತೋರಿಸಿ ಸರ್ ಆಗಿರೋದು. ಒಂದು ಉದಾಹರಣೆ ತೋರಿಸಿ, ಯಾವ್ದಾರ ಒಂದು ಸ್ಟೇಟಲ್ಲಿ, ಒಂದು ಇಡಿದಲ್ಲಿ ಇರಲಿ, ಸಿಬಿಐದಲ್ಲಿ ಇರಲಿ, ಒಬ್ಬ ಬಿಜೆಪಿ ಮುಖಂಡಂಗೆ ಆಗಿರೋದು ಇಡೀ ದೇಶದಲ್ಲಿ ಒಂದು ಉದಾಹರಣೆ ತೋರಿಸಿ. ಬರೀ ಕಾಂಗ್ರೆಸ್ ಅವರೇ ಇರೋದಾ? ಇವರೆಲ್ಲ ಸತ್ಯ ಹರಿಶ್ಚಂದ್ರ ಬಿಜೆಪಿ ಅವರೆಲ್ಲ ತಾವು ಆರೋಪಗಳು ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ನವರು ಐಟಿ, ಇಡಿ, ಸಿಬಿಐನ ಬಿಜೆಪಿ ದುರ್ಬಳಕೆ ಮಾಡ್ಕೊಳ್ತಿದೆ ಅಂತ ಪದೇ ಹೇಳ್ತಾ ಇದ್ದೀರಿ ನೇರವಾಗಿ. ಹಾಗಾದ್ರೆ ಇವತ್ತು ಕ್ಯಾಬಿನೆಟ್ ಡಿಸಿಷನ್ ಅದೇ ಕಾರಣಕ್ಕ ಸಿಬಿಐ ಯಾವುದಕ್ಕೆ ಇವತ್ತು ಕ್ಯಾಬಿನೆಟ್ ಡಿಸಿಷನ್ ಆಯ್ತಲ್ಲ ಸಿಬಿಐ ವಿಚಾರದಲ್ಲಿ ಮುಕ್ತವಾದ ಸೂಚನೆ ವಾಪಸ್ ಪಡೆಯುವಂತದ್ದು ಅದೇ ಕಾರಣಕ್ಕೆ ಭಯಕ್ಕ ಯಾರ ಮೇಲೆ ಭಯಕ್ಕೆ ವಾಪಸ್ ಪಡೆದ್ರಿ? ಭಯಕ್ಕಂತ ಇಲ್ಲ ಬಾಸು, ಅದೇ ಬೇರೆ ಇದೇ ಬೇರೆ. ನೀವು ಡೈವರ್ಟ್ ಮಾಡಬೇಡಿ ದಯಮಾಡಿ. ಇಲ್ಲ ಅದಕ್ಕೆ ಇಷ್ಟೇ ಬಾಸು, ಇಷ್ಟೇ ದಯಮಾಡಿ ಡೈವರ್ಟ್ ಮಾಡಬೇಡಿ. ಇದು ಇವತ್ತು ಹೈಕೋರ್ಟ್ ಆದೇಶ ಕೊಟ್ಟಿರೋದು ಲೋಕಾಯುಕ್ತ ತನಿಖೆ ಮಾಡಿದ. ಲೋಕಾಯುಕ್ತ ತನಿಖೆ ಎದುರಿಸ್ತೀವಿ ನಾವು ಅಷ್ಟೇ. ಸಾಕು ಬಸ್, ಕ್ಲೋಸ್ ಮಾಡಿ ಸಾಕು. ಆಯ್ತು, ನಾಗೇಂದ್ರ ವಿಚಾರ ಕೇಳ್ತೀನಿ ನಾನು. ನಾಗೇಂದ್ರ ವಿಚಾರಕ್ಕೆ ಇಡಿ ಚಾರ್ಜ್ ಶೀಟಲ್ಲಿ ಏನು ಹೇಳಿವ್ರೆ? 21 ಕೋಟಿ ಬಳ್ಳಾರಿ ಎಲೆಕ್ಷನ್ಗೆ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನೊಂದು 5 ಕೋಟಿ ರೂಪಾಯಿ ಸ್ವಂತಕ್ಕೆ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಟೋಟಲ್ 189 ಕೋಟಿದಲ್ಲಿ ಬರೀ 189 ಕೋಟಿನೇ ಮಿಸ್ಯೂಸ್ ಆಗಿರೋದು. ಕರೆಕ್ಟಾನೆ? ಅದಲ್ಲಿ ಆಲ್ರೆಡಿ ರಿಕವರ್ ಆಗಿಬಿಟ್ಟು ಬರೀ 2 ಕೋಟಿ 80 ಲಕ್ಷನೇ ಬಾಕಿ ಇರೋದು. 2 ಕೋಟಿ ಆಲ್ಮೋಸ್ಟ್ ಎಲ್ಲ ರಿಕವರಿ ಆಗಿದೆ. ಮಿಕ್ಕಿ ಡೀಟೇಲ್ ಒಂದು ನಿಮಿಷ ವಾಪಸ್ ಅವನಿಲ್ಲ. ಇಲ್ಲ ಈಗ ಎಲೆಕ್ಷನ್ ದುಡ್ಡು ಯಾರು ಕೊಡ್ತಾರೆ? ಜನಗಳು ಕೊಡ್ತಾರಾ? ಈಗ ಜನಗಳು ತಾನೇ ಹಚ್ಚಿದ್ರು ಅಂತ ಹೇಳ್ತಾರೆ ಅವರು. ಈ ಎಲೆಕ್ಷನಲ್ಲಿ 21 ಕೋಟಿ ಖರ್ಚು ಮಾಡೋರೆ. 2 ಜನ ವಾಪಸ್ ಕೊಟ್ರ? ಅದು ಇಲ್ಲ, ಜನ ವಾಪಸ್ ಕೊಟ್ರ? ಇಲ್ಲ, ರಿಕವರಿ ಯಾರು ಮಾಡಿದ್ರು? ನಾಗೇಂದ್ರ ಪಾತ್ರ ಇಲ್ಲ ಅಂತ SCTಯಿಂದ ಕ್ಲೀನ್ ಚೀಟ್ ಕೊಟ್ಟವ್ರೆ. ನಾನು ಇಡಿ ಅವ್ರು ಹೇಳ್ತಾ ಇರೋದು. ಇಡಿ ಚಾರ್ಜ್ ಶೀಟಲ್ಲಿ ನಾಗೇಂದ್ರ ಅವರು 21 ಕೋಟಿ ಬಳ್ಳಾರಿ ಎಲೆಕ್ಷನ್ಗೆ ಉಪಯೋಗಿಸಿದ್ದಾರೆ, 5 ಕೋಟಿ ಸ್ವಂತಕ್ಕೆ ಉಪಯೋಗಿಸಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಆಲ್ಮೋಸ್ಟ್ ರಿಕವರಿ ಆಗಿಬಿಟ್ಟಿದೆಯಲ್ಲ. ಬರೀ 2 ಕೋಟಿನೋ 3 ಕೋಟಿ ಬಾಕಿ ಇರೋದು. 2 ಕೋಟಿ 80 ಲಕ್ಷನೋ 3 ಕೋಟಿನೇ ಬಾಕಿ ಇರೋದು. ಆಲ್ರೆಡಿ ಆಂಧ್ರ ಬ್ಯಾಂಕಲ್ಲಿ ಫೀಸ್ ಮಾಡಿದ್ದಾರೆ ಅಕೌಂಟ್. ಅವ್ರು ಟ್ರಾನ್ಸ್ಫರ್ ಏನೋ ಮಾಡ್ತಾವ್ರೆ, ಇವತ್ತು ನಾಳೆ ಏನೋ ಟ್ರಾನ್ಸ್ಫರ್ ಮಾಡ್ತಾರಂತೆ. 3 ಕೋಟಿ ಬಾಕಿ ಇರೋದು. ಯಾರ್ಯಾರೋ ಹೆಸರುಗಳಿದೆ, ಒಂದು 15-16 ಜನ ಅಥವಾ ಯಾರ್ಯಾರು ಕಂಪನೀಸ್ಗಳು ಟ್ರಾನ್ಸ್ಫರ್ ಮಾಡಿದ್ರು. ಅದೆಲ್ಲ ಹೆಸರುಗಳವೆ. ಅದೆಲ್ಲ ಅವರೆಲ್ಲ ಹೇಳಿಕೆನೂ ಕೊಟ್ಟವ್ರೆ. ನಾಗೇಂದ್ರಗೆ ನಮ್ಗೆ ಸಂಬಂಧನೇ ಇಲ್ಲ, ನಾವು ಮಾಡಿದಂತ ವಾಪಸ್ ರಿಕವರಿ ಆಗಿದೆ. ಗೋಲ್ಡ್ ರಿಕವರಿ ಆಗಿದೆ, ಆಮೇಲೆ ಫರಾರಿ ಕಾರ್ ಯೂಸ್ ಆಗಿದೆ. ಈಗ ಎಲೆಕ್ಷನ್ ಉಪಯೋಗಿಸಿದ್ರೆ ಫರಾರಿ ಕಾರ್ ತೊಗೊಳ್ತಾನೆ ಅವನು. ಅಂದರೆ ಒಬ್ಬನಿಗೆ ನಾವು ಎಲೆಕ್ಷನ್ಗೋಸ್ಕರ ಫರಾರಿ ಕಾರ್ ಕನಿಷ್ಠ ಒಂದು 7-8 ಕೋಟಿ ಆಗ್ತದೆ. ಫರಾರಿ ಕಾರ್ ತೊಗೊಳ್ಬೇಕಾದ್ರೆ 7-8 ಕೋಟಿ ಆಗ್ತದೆ. 21 ಕೋಟಿದಲ್ಲಿ ಒಬ್ಬನಿಗೆ ಯಾರನ್ನ ಕೊಟ್ಟರೆ ಅವ್ನು ಫರಾರಿ ಕಾರ್ ತೊಗೊತಾನೆ ವೋಟರ್ಸ್ ಎಲ್ಲ. ಬೇಕಂತಾನೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಅವರು ಬೇಕಂತಾನೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಬಾಸ್.